किसानों को ठगने वाले गुजरात व्यापारी गिरफ्तार। बीजापुर जिला जो अंगूर की पैदावार और व्यापार के लिए पूरी दुनिया में मशहूर है, इसी का फायदा उठाकर गुजरात के व्यापारी सोहनलाल पटेल, नील पटेल, रोनी कुमार पटेल, भारत भाई पटेल, सचिन, सुनील, जयेश और भारत की ओर से जाकिर हाजीलाल बागवान से 21 लाख कीमत के 11 टन वजन वाले सूखे अंगूर लेकर बैंक अकाउंट में पैसा जमा करने की बात कही थी। इन व्यापारियों ने इस तरह और भी कई किसानों से सूखे अंगूर खरीदकर फरार हो गए थे। गुजराती व्यापारी एपीएमसी पुलिस थाने में शिकायत दर्ज होते ही बीजापुर जिला एसपी HD आनंद कुमार ने टीम बनाकर इनके एक साथी कमल कुमार सोहनलाल की गिरफ्तारी करके 8 लारी और 2 करोड़ 20 लाख कीमत के 117 टन सूखे अंगूर जब्त कर लिए हैं। पुलिस ने साथ ही किसानों को सलाह दी। जिला एसपी HD आनंद कुमार ने कि किसी भी तरह व्यापार करने से पहले उनकी जानकारी को टटोलकर व्यापार करे। किसानों की मदद करने पर जिला एसपी HD आनंद कुमार का किसानों ने सम्मान करके इस मदद के लिए आभार व्यक्त किया। ನಮ್ದೇನಾತ್ರಿ ಸಾಯಿನಾಥ್ ಕೋರ್ಟ್ ರೀ ಚಿಕ್ಕಲ್ ಕ್ರಾಸ್ನ್ಯಾಗ ಹೊಸದ ಒಂದು ಟೋರೇಜ್ ಕಟ್ಟಿ 2 ವರ್ಷ ಆಯ್ತು. ಈಗೇನಾಯ್ತು ವರ್ಷ ಮಾಲ್ ಮಾಡಂಗ ಒಂದೊಂದು ಕೋಟಿ 1.5 ಕೋಟಿ ತನಕ ಮಾಲ್ ಹೋಗ್ತಿದ್ರು ಅವರು. ಊದ್ರೊಳಗೆ ಈಗ ಏನಾಗಿಬಿಟ್ಟತಿ, ಹೊಡಮಳಿ ನಮಗೆ ಒಂದು ತಿಂಗಳದಾಗ ಎಲ್ಲ ಕಡೆನೂ ಒಂದು 5-6 ಟೋರೇಜ್ದವ್ರು ಕೂಡಿ ಹಾಕ್ಕೊಂಡು ನನ್ನ 1.5 ಕೋಟಿ ರೂಪಾಯಿ ಹಾಕ್ಯಾರ. ಹಾಕ್ಕೊಂಡು ಹೋದ್ಮೇಲೆ ರೈತರು ಎಲ್ಲರೂ ಬಂದು ಮನೆಗೆ ಬಂದು ಜಗಳ ತಗೋದು. ಒಂದು ತಿಂಗಳದಾಗ ಕುಡಿದು 3 ತಿಂಗಳಾಯ್ತು, ಇನ್ನೂ ರೊಕ್ಕ ಬರೋವಲ್ದು. ಇದನ್ನೊಂದು SP ಸಾಹೇಬರು, ಔಜಿ ಸಾಹೇಬರು, ನಮ್ಮ PS ಸಾಹೇಬರು ಕೂಡಿದೊಂದು ದೊಡ್ಡ ಸಾಹಸ ಮಾಡಿ 5 ವರ್ಷ ಆದ್ರೆ ಹಾಕೊಂಡು ಹೋಗ್ತಾರೆ. ಆದರೂ ಒಬ್ಬರು ಏನೂ ಕೆಲಸ ಮಾಡಿದ್ದಿಲ್ಲ. ಈ ವರ್ಷ ನಮ್ಮ ಇದನ್ನು ನೋಡ್ಬೇಕಾದ್ರೆ ಅವ್ರಿಗೆ ಧನ್ಯವಾದ ಹೇಳಬೇಕು. ನಾವು ಉಳಿದಿದ್ದ ಅವ್ರ ಪುಣ್ಯದಿಂದ ಕಂಪ್ಲೇಂಟ್ ಕೊಟ್ಟಗಳ ಮರುದಿನ ಚಾಲೂ ಮಾಡಿ ಅಲ್ಲಿ ಹೋಗಿ ವಸ್ತಿ ಹೋಗೋದ 8 ದಿನದಗಟ್ಟಲೆ ಕೂತ ನಮ್ಮನ್ನ ಮಳೆಯಾಗ ತೋರಿಸ್ಕೊಂಡು ಏನೋ ಮಾಡಿದ್ರು. ಅವರೆಲ್ಲ ಗಣ್ಣು ತೊಗೊಂಡು ಬೇಕಾದ ಬೆನ್ನು ಹತ್ತಿದ್ರು. ಇವರು ಧೈರ್ಯದಿಂದ ಹೋಗಿ ಅವ್ರನ್ನ ಹಿಡ್ಕೊಂಬಂದು ಇಲ್ಲಿ ಒಳಗೆ ಹಾಕಿ ಮತ್ತು ಇವರು ಹೋಗಿ ಒಂದು 10-15 ಮಂದಿ ಹೋಗಿ ಟೀಮ್ ಆಗಿ 10-15 ಗಾಡಿ ಲೋಡ್ ಮಾಡ್ಕೊಂಡು ತೊಗೊಂಡು ಬಂದು ಹಚ್ಚಾರಿ. ಆದರೆ ಸುದೈವ್ SP ಅಲ್ಲಿ ಅವರು ಒಬ್ಬ ಗೌರ್ಮೆಂಟ್ ವಕೀಲ ಬಂದ, ಇಲ್ಲ ನೀವು ಹಂಗೆ ಹಿಡಿಲಕ್ಕೆ ಹೋಗ್ಬೇಡ್ರಿ, ಬರೋದಿಲ್ಲ ಆದಾಕತ್ತಿದತ್ತ ಅಂಜಿಸಿದ್ರು. ಇವರು ಗಣ್ಣ ಪರರಾಜ್ದಾಗ ರೀ ಹೋಗಿ ಅವ್ರಿಗೆ ಅಂಜಿಕೆ ಹಾಕ್ಯಾರ್ರಿ, ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅಂದಾರ. ಮಾಡ್ರಿ ಅಂದಾರ ಇವರು. ನಮ್ಮ ಬಸನಗೌಡ ಪಾಟೀಲ್ರು ಇವ್ರಿಗೆ ಮೇಲೆ IG ಕಡೆದ SP ಅವ್ರಿಗೆ ರಿಕ್ ಹಾಕಿ ಇದನ್ನು ಒಟ್ಟರು ಟೀಮ್ ಮಾಡಿ ಕಳಿಸಿ ನಮಗಿದೊಂದು ದೊಡ್ಡ ಸಾಹಸ ಮಾಡ್ಯಾರ. ಮಾಡಿದೀವಿ ಅಂತೇಳಿ ಬದುಕಿದೀವಿ. ಇಲ್ಲ ರೈತರಿಗೆ 3 ತಿಂಗಳು ಪಟ್ಟಿ ಕೊಟ್ಟಿಲ್ಲ. ಇಷ್ಟಾಗಿ ಹೆಸರು ಕೆಡಿತು ನಮ್ಮದು. ಆದರೂ ಇದನ್ನು ತಂದ್ರೆ ಅಂತೇಳಿ ನಮಗೆ ಅವ್ರ ನಾವು ಒಂದು ವಿಶೇಷ ಪತ್ರಕರ್ತರ ಒಂದು ಸಭೆಯನ್ನು ಕರೆದಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ವಿಜಯಪುರ ಜಿಲ್ಲೆ ಈ ದ್ರಾಕ್ಷಿ ಬೆಳೆಯೋದಕ್ಕೆ ಇಡೀ ಭಾರತ ದೇಶದಲ್ಲೇ ಒಂದು ಹೆಸರುವಾಸಿಯಾದಂತಹ ಸ್ಥಳ. ಇಲ್ಲಿ ಸಾಕಷ್ಟು ರೈತರು ಅತ್ಯಂತ ದೊಡ್ಡ ಕ್ವಾಂಟಿಟಿನಲ್ಲಿ ಈ ದ್ರಾಕ್ಷಿಯನ್ನು ಬೆಳೀತಾರೆ. ಮತ್ತು ಈ ಬೆಳೆದಂಥ ದ್ರಾಕ್ಷಿಯನ್ನು ಒಣಗಿದ ದ್ರಾಕ್ಷಿಯನ್ನು ದೇಶಾದ್ಯಂತ ಮಾರಾಟ ಮಾಡುವಂಥದ್ದು ವಾಡಿಕೆಯಾಗಿದೆ. ಈ ರೀತಿ ಇಲ್ಲಿ ಬೆಳೆದಂತಹ ರೈತರ ದ್ರಾಕ್ಷಿಯನ್ನು ಹಲವಾರು ರಾಜ್ಯಗಳಿಂದ ಜನರು ಬಂದು ಇಲ್ಲಿ ಕೊಂಡುಕೊಂಡು ಹೋಗುವಂಥದ್ದು ಮೊದಲಿಂದನೂ ನಡೆದು ಬಂದಿದೆ. ಈ ಪರಿಸ್ಥಿತಿ ಇರುವಂಥ ವೇಳೆಯಲ್ಲಿ ಕೆಲವು ಹೊರ ರಾಜ್ಯದ ಜನರು ಇಲ್ಲಿ ಬಂದು ಒಣ ದ್ರಾಕ್ಷಿಯನ್ನು ಕೊಂಡುಕೊಂಡು ಅವರಿಗೆ ನಾವು RTGS ಮುಖಾಂತರ ಹಣವನ್ನು ಟ್ರಾನ್ಸ್ಫರ್ ಮಾಡ್ತೇವೆ ಅಂಥೇಳಿ ಸ್ವಲ್ಪವೇ ಮೊತ್ತವನ್ನು ಅಡ್ವಾನ್ಸ್ ಆಗಿ ನೀಡಿ ಇಲ್ಲಿ ಅತ್ಯಂತ ದೊಡ್ಡ ಕ್ವಾಂಟಿಟಿಯ ಒಣ ದ್ರಾಕ್ಷಿಯನ್ನು ಕೊಂಡುಕೊಂಡು ಹೋಗಿ ತದನಂತರ ಅವರಿಗೆ ಯಾವುದೇ ಹಣವನ್ನು ನೀಡದೆ ತೊಂದರೆ ಕೊಡ್ತಾ ಇದ್ದಂತಹ ಒಂದು ಪ್ರಕರಣ, 4 ಒಟ್ಟಾರೆ ಪ್ರಕರಣಗಳು ನಮ್ಮ APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿತ್ತು. ಇದು ನಮ್ಮ ಜಿಲ್ಲೆಯ ರೈತರ ವರ್ಷದ
ವರ್ಷ ಪೂರ್ತಿ ಅವರೇನು ಕಷ್ಟಪಟ್ಟು ದುಡಿದು ಏನು ಬೆಳೆಯನ್ನು ಬೆಳೆದಿದ್ರು, ದ್ರಾಕ್ಷಿ ಬೆಳೆಯನ್ನು ಬೆಳೆದಿದ್ರು, ಅದಾದ ನಂತರ ಅದನ್ನು ಡ್ರೈ ಮಾಡೋದಕ್ಕೋಸ್ಕರನೂ ಕೂಡ ಅವರು ಎಫರ್ಟ್ಸ್ ಹಾಕಿರ್ತಾರೆ. ಅವ್ರದ್ದು ಇಡೀ ವರ್ಷದ ಸಂಪಾದನೆ ಈ ರೀತಿ ಮೋಸಗಾರರಿಂದ ಮೋಸ ಆಗಿ ಹೋಗುವಂಥದ್ದು ಕಂಡು ಬಂದಿತ್ತು. ಈ ರೀತಿ ರೈತರಿಗೆ ಮತ್ತು ಇಲ್ಲಿ ವ್ಯಾಪಾರಸ್ಥರಿಗೆ ಅನ್ಯಾಯವಾಗಿದೆ ಅನ್ನುವಂತಹ ಈ ಪ್ರಕರಣಗಳನ್ನು ನಾವು ವಿಜಯಪುರ ಜಿಲ್ಲಾ ಪೊಲೀಸ್ ಅತ್ಯಂತ ಗಂಭೀರವಾಗಿ ನಾವು ಪರಿಗಣಿಸಿದ್ವಿ. ಈ ಹಿನ್ನೆಲೆಯಲ್ಲಿ ನಮ್ಮ ರೈತರಿಗೆ, ವ್ಯಾಪಾರಸ್ಥರಿಗೆ ಆಗಿರುವಂತಹ ಅನ್ಯಾಯವನ್ನು ನಾವು ತಡೆಯುವಂಥ ನಿಟ್ಟಿನಲ್ಲಿ ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸುವಂಥ ನಿಟ್ಟಿನಲ್ಲಿ ನಾವು ಈ ಪ್ರಕರಣಗಳನ್ನು ಆದಷ್ಟು ಬೇಗ ತನಿಖೆ ಮಾಡಿ ಅದನ್ನು ತಾತ್ವಿಕ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ. ಈ ವಿಶೇಷ ತಂಡದ ಮೇಲ್ವಿಚಾರಣೆಯನ್ನು ನಾನೇ ಖುದ್ದಾಗಿ ಮಾಡ್ತಾಯಿದ್ದೆ. ಜೊತೆಗೆ ವಿಶೇಷ ತಂಡದ ಮುಖ್ಯಸ್ಥರಾಗಿ ನಮ್ಮ ಅಡಿಷನಲ್ SP ರಾಮ್ ಅರಸಿದ್ದಿ ಮತ್ತು ನಮ್ಮ DYSP ಲಕ್ಷ್ಮೀನಾರಾಯಣ್ ಮತ್ತು ನಮ್ಮ CPI ರಮೇಶ್ ಔಜಿ, ನಮ್ಮ PSI ಗೆಜ್ಜಿ ಮತ್ತು ಎಲ್ಲರೂ ಸಿಬ್ಬಂದಿಗಳು ಇವರೆಲ್ಲರೂ ಕೂಡಿ ಅತ್ಯಂತ ಯಶಸ್ವಿಯಾಗಿ ಈ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ತನಿಖೆ ಎಲ್ಲಿ ನಮ್ಮ ಇಲ್ಲಿಂದ ಮೋಸದಿಂದ ತೆಗೆದುಕೊಂಡು ಹೋದಂತಹ ಒಣ ದ್ರಾಕ್ಷಿಯನ್ನು ಎಲ್ಲಿ ಅವರು ಸ್ಟೋರೇಜ್ ಮಾಡಿಟ್ಟಿದ್ದಾರೆ ಅನ್ನೋದನ್ನು ತನಿಖೆ ಮುಖಾಂತರ ನಾವು ಐಡೆಂಟಿಫೈ ಮಾಡಿದ್ದೇವೆ. ಐಡೆಂಟಿಫೈ ಮಾಡಲಾಗಿ ಅದು ಗುಜರಾತ್ನ ಅಹಮದಾಬಾದ್ನ ಕೆಲವು ಕೋಲ್ಡ್ ಸ್ಟೋರೇಜ್ಗಳಲ್ಲಿ ನಮ್ಮ ರೈತರ ಏನು ಒಣ ದ್ರಾಕ್ಷಿ ಇತ್ತು ಇದು ಅಲ್ಲಿ ಸ್ಟೋರೇಜ್ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂತು. ಅದು ಗಮನಕ್ಕೆ ಬಂದ ತಕ್ಷಣವೇ ನಾವು ಕಾರ್ಯಪ್ರವೃತ್ತರಾಗಿ ನಮ್ಮ ಒಂದು ವಿಶೇಷ ತಂಡ ಶ್ರೀ ಲಕ್ಷ್ಮೀನಾರಾಯಣ್ DYSP ಮತ್ತು ಇನ್ಸ್ಪೆಕ್ಟರ್ ರಮೇಶ್ ಔಜಿ, ಸಬ್ ಇನ್ಸ್ಪೆಕ್ಟರ್ ಗೆಜ್ಜಿ ಮತ್ತು ಇಡೀ ಟೀಮ್ ಸಿಬ್ಬಂದಿಗಳು ಎಲ್ಲರೂ ಕೂಡಿ ಸುಮಾರು 1 ವಾರಗಳ ಕಾಲ ಗುಜರಾತ್ ರಾಜ್ಯದಲ್ಲಿ ನೆಲೆಸಿ ಎಲ್ಲೆಲ್ಲಿ ನಮ್ಮ ಈ ರೈತರ ಒಣ ದ್ರಾಕ್ಷಿಯನ್ನು ಶೇಖರಣೆ ಮಾಡಿ ಇಡಲಾಗಿತ್ತು ಅವುಗಳೆಲ್ಲನೂ ಕೂಡ ನಾವು ವಶಕ್ಕೆ ಪಡೆದು ಸೀಸ್ ಮಾಡಿ ಅದನ್ನು ನಮ್ಮ ರೈತರಿಗೆ ಹಿಂದಿರುಗಿಸುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಒಟ್ಟಾರೆಯಾಗಿ ಈಗ ನಾವು 117 ಟನ್ನಷ್ಟು ದ್ರಾಕ್ಷಿಯನ್ನು ನಾವು ಸೀಸ್ ಮಾಡಿ ತೆಗೆದುಕೊಂಡು ಬಂದಿದ್ದೇವೆ. ಇದರ ಒಟ್ಟು ಮೌಲ್ಯ 2 ಕೋಟಿಗೂ ಮೀರಿದಷ್ಟು ಈ ಒಟ್ಟು ಮೌಲ್ಯ ಇರ್ತದೆ. ಈ ಹಿನ್ನೆಲೆಯಲ್ಲಿ ಇದನ್ನು ಮೋಸದಿಂದ ತೆಗೆದುಕೊಂಡು ಹೋಗಿದ್ದಂತಹ ಏನು ಆರೋಪಿತರುಗಳಿದ್ದಾರೆ ಅವರುಗಳು ಕಮಲಾ ಕುಮಾರ್ ತಂದೆ ಸೋಹನ್ ಲಾಲ್, ಕೃನಾಲ್ ಕುಮಾರ್ ಅಲಿಯಾಸ್ ಸಚಿನ್, ಸುನಿಲ್ ಜಯೇಶ್, ಭರತ್ ಜೇಠಾಬಾಯ್ ಪಟೇಲ್, ನೀಲ್ ದಿನೇಶ್ ಬಾಯ್ ಪಟೇಲ್, ರೋಣಕ್ ಕುಮಾರ್ ಪಟೇಲ್, ಪಿಂಕೇಶ ಸುರೇಶ್ ಬಾಯ್ ಪಟೇಲ್. ಎಷ್ಟು ಜನ ಅರೆಸ್ಟ್ ಆಗಿದೆ? ಇವರುಗಳ ಪೈಕಿ ಒಬ್ಬ ಕುನಾಲ್ ಕುಮಾರ್ ಅಲಿಯಾಸ್ ಸಚಿನ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೇವೆ. ಯಾವಾಗ ನಮ್ಮ ತನಿಖಾ ತಂಡ ಗುಜರಾತ್ ರಾಜ್ಯಕ್ಕೆ ತೆರಳಿ ತನಿಖೆಯನ್ನು ಕೈಗೊಂಡು ನಮ್ಮ ರೈತರಿಗೆ ಸಂಬಂಧಪಟ್ಟಂತಹ ಮಾಲನ್ನು ವಶಪಡಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು, ಈ ಉಳಿದ ಆರೋಪಿತರುಗಳೆಲ್ಲರೂ ಅವರು ತಪ್ಪಿಸಿಕೊಂಡು ಹೋಗಿದ್ದಾರೆ. ಅವರನ್ನು ಕೂಡ ದಸ್ತಗಿರಿ ಮಾಡುವಂತಹ ಪ್ರಯತ್ನ ಜಾರಿಯಲ್ಲಿದೆ. ನಾನು ನಮ್ಮ ಜಿಲ್ಲೆಯ ರೈತರಿಗೆ ಒಂದು ಕೋರಿಕೆ ಕೊಡುವಂಥದ್ದು, ಈ ರೀತಿ ಮೋಸ ಮಾಡುವಂತಹ ಯಾರ್ಯಾರು ವ್ಯಾಪಾರಿಗಳ ಸೋಗಿನಲ್ಲಿ ಬಂದು ನಿಮಗೆ ಮೋಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವರ ಬಗ್ಗೆ ದಯಮಾಡಿ ಎಚ್ಚರಿಕೆ ವಹಿಸಿ ಅಂತ ಕೂಡ ನಾವು ತಿಳಿಸೋದಕ್ಕೆ ಬಯಸ್ತೇವೆ. ಮತ್ತು ಈ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಏನು ದ್ರಾಕ್ಷಿ ಬೆಳೆಗಾರರಿದ್ದಾರೆ ಮತ್ತು ಏನು ವ್ಯಾಪಾರಸ್ಥರಿದ್ದಾರೆ ಅವರೆಲ್ಲರ ರಕ್ಷಣೆ ನಮ್ಮ ಹೊಣೆ ಅನ್ನುವಂಥದ್ದನ್ನು ನಾವು ಈ ಪ್ರಕರಣದ ಮೂಲಕ ಸಾಬೀತು ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಾಯಕ್ಕೋಸ್ಕರ ವಿಜಯಪುರ ಜಿಲ್ಲಾ ಪೊಲೀಸ್ ಸದಾ ಸನ್ನದ್ಧವಾಗಿದೆ ಅಂತ ತಿಳಿಸೋಕೆ ಬಯಸ್ತೇನೆ. ವಿಜಯಪುರ ಜಿಲ್ಲಾ ಪೊಲೀಸ್ ಜನಸ್ನೇಹಿ ಪೊಲೀಸ್. ನಮಸ್ಕಾರ.